ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ 5 ವಸ್ತುಗಳ ವಿತರಣೆ ಆಗ್ತಾ ಇದೆ. ಸೊ ಬೇಕು ಅಂದರೆ ಈ ಡಾಕ್ಯುಮೆಂಟ್ಸ್ ಕೊಡೋದು ಕಡ್ಡಾಯವಾಗಿದೆ. ಹಾಗಾದರೆ ಯಾವ ಡಾಕ್ಯುಮೆಂಟ್ಸು ನಿಮ್ಮ ಒಂದು ನ್ಯಾಯಬೆಲೆಗಳಲ್ಲಿ ಅಂಗಡಿಯಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕಾ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಮತ್ತೇನು ಅಪ್ಲಿಕೇಶನ್ ಹಾಕಬೇಕಾ? ಇದೆಲ್ಲ ಡೌಟ್ಸ್ಗಳು ನಿಮ್ಮಲ್ಲಿ ಇದ್ದಾವೆ. ಸಾಕಷ್ಟು ಜನ ಕಮೆಂಟ್ಗಳನ್ನು ಕೂಡ ಮಾಡಿದಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಅಕ್ಕಿ ಜೊತೆಗೇನೆ 5 ವಸ್ತುಗಳು ಏನೇನು ಸಿಗ್ತಾ ಇದೆ, ಯಾವಾಗಿನಿಂದ ಸಿಗ್ತಾ ಇದೆ, ಮೊದಲು ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಅಕ್ಕಿಯ ಬದಲಾಗಿ ಈ ಒಂದು ಮೆಕ್ಕೆಜೋಳ ಉಪ್ಪು, ಸಕ್ಕರೆ, ಬೇಳೆಕಾಳುಗಳು, ಗಾಣದ ಎಣ್ಣೆ ಈ ರೀತಿ ವಸ್ತುಗಳು ಸಿಗ್ತಾ ಇದ್ದಾವಲ್ಲ, ಸೊ ಇದು ಹೇಗೆ ಸಿಗ್ತಾ ಇದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ರೇಷನ್ಸ್ ಕಾರ್ಡ್ ಇದ್ದಂಥವರು ತಪ್ಪದೇ ನೋಡಬೇಕಾದಂತಹ ವಿಷಯ. ಸೊ ನಿಮ್ಮ ಹತ್ರ BPL ಅಥವಾ APL ರೇಷನ್ ಕಾರ್ಡ್ ಇದ್ದರೆ ಈ ವಸ್ತುಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲನೇದಾಗಿ ಸ್ನೇಹಿತರೆ ನಿಮಗೆ ದುಡ್ಡು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ? ಅಕ್ಕಿ ಕೊಡಲಿಕ್ಕೆ ಸರ್ಕಾರದ ಬಳಿ ಅಕ್ಕಿನೇ ಇರಲಿಲ್ಲ. ಇನ್ನು ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಇದೆಯಾ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಮೊದಲೇ ಎಲ್ಲ ರಾಜ್ಯಗಳಲ್ಲಿ 5 kg ಅಕ್ಕಿ ವಿತರಣೆ ಮಾಡ್ತಾ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಬಳಿ ಮೊದಲೇ ಶಾರ್ಟೇಜ್ ಅಕ್ಕಿ. ಹೀಗಾಗಿ ನಮ್ಮ ಬಳಿ ಅಕ್ಕಿ ಏನಿಲ್ಲ, ನಾವು ಅಕ್ಕಿ ದಾಸ್ತಾನು ಆದ ಬಳಿಕ ನಿಮಗೆ ಹೇಳ್ತೀವಿ, ನೀವು ಆವಾಗ ನೀವು ಖರೀದಿ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರದ ಬಳಿ ಅಕ್ಕಿ ಇದೆ ಆದರೂ ಸಹಿತ ಅಕ್ಕಿ ಕೊಡ್ತಾ ಇಲ್ಲ, ಕೇಂದ್ರದ ಬಳಿ ಅಕ್ಕಿ ಇದೆ ಆದರೂ ಸಹಿತ ಅಕ್ಕಿ ಕೊಡ್ತಾ ಇಲ್ಲ ಅಂತ ಸಾರಿ ನಾನು ಹೇಗೆ 2 ಸಾರಿ ಹೇಳಿದ್ನಲ್ಲ ಹಾಗೆ ಇವರು 2 ಸಾರಿ ಹೇಳಿಲ್ಲ, 10 ಬಾರಿ ಹೇಳ್ತಾರೆ. ಯಾಕಂದರೆ ಅಕ್ಕಿ ಅಲ್ಲಿ ಇರಲಿಲ್ಲ, ಇಲ್ಲಿ ಇರಲಿಲ್ಲ ಮತ್ತು ಜನರಿಗೆ ಏನಾದರೂ ಕಾರಣ ಹೇಳಬೇಕು. ಹೀಗಾಗಿ ಅಕ್ಕಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ದುಡ್ಡು ನೋಡಿದ್ರೆ 1 ತಿಂಗಳದ್ದು ಜಮಾ ಮಾಡೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೀತಾನೆ ಇತ್ತು. ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ 1 ಕಂತಿನ ಹಣ ಬಂದರೆ ಒಬ್ಬೊಬ್ಬರಿಗೆ 2 ಕಂತುಗಳ ಹಣ ಮಿಸ್ಸೇ ಆಗ್ತಾ ಇತ್ತು. ಇದನ್ನೆಲ್ಲವೂ ಕೂಡ ನಾವು ಗಮನಿಸ್ತಾ ಬಂದ್ವಿ. ಕೊನೆಯದಾಗಿ ಒಂದು 93% ಫಲಾನುಭವಿಗಳು ಸರ್ವೆಯ ಸಂದರ್ಭದಲ್ಲಿ, ಅಂದರೆ ರಾಜ್ಯ ಸರ್ಕಾರ ಸರ್ವೆ ಮಾಡುತ್ತೆ ಆಹಾರ ಇಲಾಖೆ, ಅಕ್ಕಿ ಬೇಕಾ ಅಥವಾ ವಸ್ತುಗಳು ಬೇಕಾ ಅಥವಾ ದುಡ್ಡು ಬೇಕಾ ಅಂತ 93% ಫಲಾನುಭವಿಗಳು ದುಡ್ಡು ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಅಕ್ಕಿನೇ ಕೊಡಿ ಅಥವಾ ನಮಗೆ 5 ವಸ್ತುಗಳನ್ನು ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರಂತೆ. ಸೊ ಇದರ ಮೇರೆಗೆ KH ಮುನಿಯಪ್ಪನವರು ಹೋದ ವರ್ಷದ ನವೆಂಬರ್ ತಿಂಗಳಲ್ಲಿ, ಅದಕ್ಕಿಂತ ಮುಂಚೆ 2024 ಹಿಡ್ಕೊಂಡು ಇದರ ಚರ್ಚೆ ಆಗ್ತಾ ಇದೆ. ನಾವು ಈ ಅಕ್ಕಿಯ ಬದಲಾಗಿ ವಸ್ತುಗಳನ್ನು ಕೊಡೋಣ, ಇದು ಬೆಸ್ಟ್ ಆಪ್ಷನ್ನು. ಯಾಕಂದರೆ ಮಹಿಳೆಯರಿಗೆ, ಕುಟುಂಬದವರಿಗೆ ಗಾಣದ ಎಣ್ಣೆ ಸಿಗುತ್ತೆ, ಉಪ್ಪು ಸಿಗುತ್ತೆ, ಸಕ್ಕರೆ ಸಿಗುತ್ತೆ, ಬೇಳೆಕಾಳುಗಳು ಸಿಗುತ್ತೆ, ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ವಿತರಣೆ ಮಾಡೋದು, ಈ ರೀತಿ ನಾವು ಕೊಟ್ಟರೆ ಮತ್ತಷ್ಟು ಜನರಿಗೆ ಯೂಸ್ಫುಲ್ ಆಗುತ್ತೆ ಎನ್ನುವಂಥದ್ದು ಇಲ್ಲಿ ಆಹಾರ ಇಲಾಖೆಯ ಒಂದು ಉದ್ದೇಶ. ಹೀಗಾಗಿ ಅದರ ಬಗ್ಗೆ ವಿಚಾರಣೆ ಮಾಡಿ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸಲಿಕ್ಕೆ ರೆಡಿ ಆಗ್ತದೆ. ಉಳಿದಂತಹ ಎಲ್ಲ ವಸ್ತುಗಳು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿನೇ ರೆಡಿ ಆಗ್ತವೆ. ಹಾಗಾಗಿ ಇದರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡುವಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯೊಂದು ಕರೀತಾರೆ. ಸಚಿವರು ಎಲ್ಲರೂ ಕೂಡ ಕೊಡ್ತಾರೆ, CM, DCM ಎಲ್ಲರೂ ಕೂಡ ಇರ್ತಾರೆ. ಇವರ ಒಂದು ನಿರ್ಧಾರ ಇಂಪಾರ್ಟೆಂಟ್ ಆಗಿರುತ್ತೆ. ಇವರೆಲ್ಲರೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ ತಕ್ಷಣ ಈ ಒಂದು ನಿರ್ಧಾರವನ್ನು ಕೈಚೆಲ್ಲಿ ಬಿಡ್ತಾರೆ. ಡೈರೆಕ್ಟಾಗಿ ಈ ಅಕ್ಕಿಯನ್ನು ಕೊಡ್ತಾ ಇದ್ದೀವಲ್ಲ, ಇದನ್ನು ದುಡ್ಡನ್ನು ಕೊಡ್ತಾ ಇದ್ದೀವಲ್ಲ, ಇದರ ಬಗ್ಗೆ ಅಕ್ಕಿ ಕೊಡೋಣ, ಆದರೆ ಈ ವಸ್ತುಗಳನ್ನು ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಾದ ಬಳಿಕ ಮತ್ತೆ ಅಕ್ಕಿಯನ್ನು ಕೇಂದ್ರದ ಬಳಿ ಕೇಳ್ತಾರೆ. ಅಕ್ಕಿ ಕೇಂದ್ರದ ಬಳಿ ಶಾರ್ಟೇಜ್ ಇರಲಿಲ್ಲ, ಆವಾಗ ದಾಸ್ತಾನು ಇತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ದಾಸ್ತಾನು ಇದೆ, ಬೇಕಾದರೆ ಅಕ್ಕಿ ಖರೀದಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಸಿದ್ಧರಾಗುತ್ತಾರೆ. ತದನಂತರ ರಾಜ್ಯ ಸರ್ಕಾರವು ಕೂಡ 23 ರೂಪಾಯಿ kg ಹಾಗೆ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೂ ಕೂಡ 5 kg ಹೆಚ್ಚು ಆಗಿ, ಅಂದರೆ ಟೋಟಲ್ 10 kg ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ? ಹೋದು 2025 ಮಾರ್ಚ್ ತಿಂಗಳಲ್ಲಿ. ಫೆಬ್ರವರಿ ತಿಂಗಳಲ್ಲಿ ಕೊಡ್ಬೋದಿತ್ತು, ಆದರೆ ಅಲ್ಲಿ ಸರಬರಾಜು ಆಗಲಿಕ್ಕೆ ಡಿಲೇ ಆಯಿತು. ಹೀಗಾಗಿ ಫೆಬ್ರವರಿನಲ್ಲಿ ದುಡ್ಡು ಕೊಟ್ಟಿರಲಿಲ್ಲ, ಈ ಕಡೆ ಅಕ್ಕಿ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ 2025 15 kg ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಯಾಕಂದರೆ ಫೆಬ್ರವರಿ ತಿಂಗಳದ ಪೆಂಡಿಂಗ್ ಉಳಿದಿತ್ತಲ್ವ, ಹೀಗಾಗಿ
15 ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ. ಅದಾದ ಬಳಿಕ ಏಪ್ರಿಲ್ ಹಿಡ್ಕೊಂಡು 10 ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಹೋದ ವರ್ಷದ 2025 ಮುಕ್ತಾಯದ ವೇಳೆಗೆ ನವೆಂಬರ್ ತಿಂಗಳದ ವೇಳೆಗೆ ಅಕ್ಕಿ ಬೇಡ, ನಾವು ಈ ಮತ್ತೆ ಕಿಟ್ಟನ್ನು ವಿತರಣೆ ಮಾಡೋಣ ಅಂತ KH ಮುನಿಯಪ್ಪನವರು ಸುದ್ದಿ ಮಾಡ್ತಾರೆ. ಆದರೆ ಆ KH ಮುನಿಯಪ್ಪನವರು ಹೇಳ್ತಾನೆ ಇದ್ದಾರೆ, ಆದರೆ ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇದೆಯೋ ಅಥವಾ ಇಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನವೆಂಬರ್ ತಿಂಗಳು ಹಿಡ್ಕೊಂಡು ಲೆಕ್ಕಾಚಾರ ಮಾಡಿ, ನವೆಂಬರು, ಡಿಸೆಂಬರು, ಜನವರಿ, ಇಲ್ಲಿವರೆಗೂ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು. ಆದರೆ ಇನ್ನೂ ಕೂಡ ಈ ಕಿಟ್ಗಳ ವಿತರಣೆ ಆಗ್ತಾ ಇಲ್ಲ. ಅದೆಂಥದ್ದು ರೆಡಿ ಆಗ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ KH ಮುನಿಯಪ್ಪನವರೇನೋ ಈ ಕಿಟ್ಗಳ ವಿತರಣೆ ಮಾಡ್ಲಿಕ್ಕಂತ ಕುಂತಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಹತ್ರನೂ ಕೂಡ, ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿಕೊಂಡಿದ್ದಾರೆ. ಆದರೆ ಈಗ ಈ ಒಂದು ನಿರ್ಧಾರ ಕೈ ಚೆಲ್ಲುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಕಿಟ್ಗಳ ವಿತರಣೆ ಮಾಡಬೇಕಂದ್ರೆ ಕಿಟ್ಗಳು ರೆಡಿ ಆಗಬೇಕಂದ್ರೆ ಸಾಕಷ್ಟು ಕಾರ್ಮಿಕರು ಬೇಕು, ಕಾರ್ಮಿಕರಿಗೆ ವೇತನ ಬೇಕು, ಕಿಟ್ಗಳು ಪ್ರತಿಯೊಂದು ಪ್ಯಾಕೆಟ್ ಆಗಿ ರೆಡಿ ಆಗಬೇಕು. ಮೊದಲು ಗಾಣದ ಎಣ್ಣೆ ಬೇರೆ, ನೆಕ್ಸ್ಟ್ ಉಪ್ಪು ಬೇರೆ, ಅವೆಲ್ಲವೂ ಕೂಡ ಒಂದರೊಳಗೆ ಮಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ವಾ. ಹೀಗಾಗಿ ಬೇರೆ ಬೇರೆ ರೆಡಿ ಆಗಬೇಕು. ಬೇಳೆಕಾಳುಗಳು ಬೇರೆ ರೆಡಿ ಆಗಬೇಕು. ಹೀಗಾಗಿ ಎಲ್ಲವೂ ಕೂಡ ಬೇರೆ ಬೇರೆ ಐಟಮ್ಗಳು ರೆಡಿ ಆಗಿ ಒಂದೇ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಇವೆಲ್ಲವೂ ಕೂಡ ಸೇರಿಸಿ ಸಿಲಾಯಿ ಮಾಡಿ ಇದನ್ನು ನಮಗೆ ವಿತರಣೆ ಮಾಡ್ತಾರೆ. ಅದರಲ್ಲಿ ಅಲ್ಲಿಂದ ಇಲ್ಲಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಆಗಬೇಕು. ಈ ಒಂದು ಕೆಲಸ ಪ್ರತಿ ತಿಂಗಳು ಕೂಡ ನಡೀತಾ ಇರಬೇಕು, ಹೌದಲ್ವಾ. ಈ ಒಂದು ಕೆಲಸ ಪ್ರತಿ ತಿಂಗಳು ಕೂಡ ನಡೀತಾನೆ ಇರಬೇಕು. ಸಿಲಾಯಿ ಮಾಡಬೇಕು, ರೆಡಿ ಮಾಡಬೇಕು, ಅಲ್ಲಿರ್ತಕ್ಕಂತಹ ಕಾರ್ಮಿಕರು ಹೆಚ್ಚಾಗಿ ಕೆಲಸ ಮಾಡಬೇಕು, ಕಾರ್ಮಿಕರಿಗೆ ವೇತನ ಕೊಡಬೇಕು. ಅದೆಷ್ಟು ಬೇಳೆಕಾಳುಗಳು ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ವಿತರಣೆ ಮಾಡಬೇಕಂದ್ರೆ ಟೈಮ್ ತೊಗೊಳತ್ತೆ. ಅದೇ ರೀತಿಯಾಗಿ ಕಾರ್ಮಿಕರಿಗೆ ಹೆಚ್ಚಿನ ವೇತನ ಕೊಡಬೇಕಾಗತ್ತೆ. ಇದನ್ನೆಲ್ಲವೂ ಕೂಡ ಸರ್ಕಾರಕ್ಕೆ ವೆಚ್ಚಿನ ಒಂದು ಕೆಲಸ. ಅಂದರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇನ್ನೂ ಬೀಳುತ್ತೆ. ಅಕ್ಕಿ ಆದರೆ ಏನೋ ಡೈರೆಕ್ಟಾಗಿ ಸರಬರಾಜು ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡ್ತಾರೆ. ದುಡ್ಡನ್ನಾದರೂ DBT ಮುಖಾಂತರ ಡೈರೆಕ್ಟಾಗಿ ನಿಮ್ಮೆಲ್ಲರ ಬ್ಯಾಂಕ್ ಅಕೌಂಟ್ಗಳಿಗೆ ಜಮಾ ಮಾಡಿಬಿಡ್ತಾರೆ. ಆದರೆ ಈ ಕಿಟ್ಗಳ ವಿತರಣೆ ಆಗಬೇಕಂದ್ರೆ ಇದು ರೆಡಿ ಆಗಬೇಕು. ರೆಡಿ ಆಗೋದ್ರಲ್ಲೇ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೆ ಇದರಿಂದ ಲಾಸೇ. ಹೀಗಾಗಿ ಇದನ್ನು ನಿರ್ಧಾರ ಕೈ ಚೆಲ್ಲುವಂತಹ ಸಾಧ್ಯತೆಯೂ ಕೂಡ ಇದೆ. ದೊಡ್ಡ ಮನಸ್ಸು ಮಾಡಿ ಕೊಟ್ಬೋದು. ಆದರೆ ಇದರ ಬಗ್ಗೆ ಬರೀ ಹೇಳ್ತಾನೆ ಇದ್ದಾರೆ ಹೊರತು ಯಾವ ಒಂದು ನ್ಯಾಯಬೆಲೆ ಅಂಗಡಿಗೂ ಕೂಡ ಇನ್ನೂವರೆಗೂ ಒಂದು ಕಿಟ್ ಕೂಡ ಹೋಗಿಲ್ಲ. ಹೀಗಾಗಿ ಇದು ಬಹುತೇಕ ಡೌಟ್ ಅನ್ನುವಂತಹ ಸಾಧ್ಯತೆ ಇದೆ. ಆದರೆ KH ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಮಾತ್ರ ರಿಯಲು. ಅದು ಎಲ್ಲ ಚಾನಲ್ಗಳಲ್ಲಿ ಕೂಡ ನೀವು ನೋಡಿರಬಹುದು. ಯಾಕಂದರೆ KH ಮುನಿಯಪ್ಪನವರು ಬರೀ ಹೇಳೋದನ್ನೇ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ವಿತರಣೆ ಮಾಡೋದು ಇನ್ನೂ ಬಹಳಷ್ಟು ದಿನ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನಿಸ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ, ಆದರೆ ಮುಂದಿನ ತಿಂಗಳಲ್ಲಿ ಕೊಡುವಂತಹ ಸಾಧ್ಯತೆಯೂ ಕೂಡ ಅಂತ ಹೇಳ್ತಾ ಇದೆ. ಆದರೆ ನೋಡೋಣ, ಕಾಯ್ದು ನೋಡಬೇಕಾಗಿದೆ. ಕನ್ಫರ್ಮೋ ಅಥವಾ ಇಲ್ವೋ ಅನ್ನುವಂಥದ್ದು ಡೌಟ್ ಇದೆ ಬಹುತೇಕ. ಆದರೆ ಇಲ್ಲಿ ಒಂದು ವಿಷಯ, ಇದರಿಂದ ಸರ್ಕಾರಕ್ಕೆ ಲಾಸ್ ಆಗೋದು ಖಚಿತ. ಯಾಕಂದರೆ ಅಕ್ಕಿ ಕೊಡೋಕ್ಕಿಂತ, ಅದೇ ರೀತಿಯಾಗಿ ದುಡ್ಡು ಕೊಡೋಕ್ಕಿಂತ ಈ ಒಂದು ಕಿಟ್ಗಳ ವಿತರಣೆಯಲ್ಲಿ ಸರ್ಕಾರದ ವೆಚ್ಚ ಹೆಚ್ಚಾಗುತ್ತೆ. ಸರ್ಕಾರದಿಂದ ದುಡ್ಡು ಖರ್ಚು ಹೆಚ್ಚಾಗುತ್ತೆ. ಹೀಗಾಗಿ ಇದನ್ನು ಕೊಡುವುದು ಬಹುತೇಕ ಡೌಟು. ಒಂದು ಅಕ್ಕಿ ಕೊಡಬಹುದು ಅಥವಾ ಇನ್ನಿತರ ದುಡ್ಡು ಕೊಡಬಹುದು. ಕಾಯ್ದು ನೋಡೋಣ. ಮುಂದಿನ ತಿಂಗಳಲ್ಲಿ ಅಂದರೆ ಮಾರ್ಚಿನಲ್ಲಿ ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೋ ಅದನ್ನು ನಾವು ಕಾಯ್ದು ನೋಡೋಣ. ಕೊಟ್ಟರೆ ಗಾಣದ ಎಣ್ಣೆ, ಸಕ್ಕರೆ, ಉಪ್ಪು, ಬೇಳೆಕಾಳುಗಳು, ರಾಗಿ, ಈ ಒಂದು ವಸ್ತುಗಳ ವಿತರಣೆ ಆಗತ್ತಂತೆ. ಸೊ ಇದಿಷ್ಟು ಮಾಹಿತಿ ಇತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ವೇಟ್ ಮಾಡಬೇಕಾಗತ್ತೆ, ಮತ್ತೇನು ಆಪ್ಷನ್ ಇಲ್ಲ. ಅಕ್ಕಿ ಅಂತೂ ವಿತರಣೆ ಆಗೇ ಆಗುತ್ತೆ. ಬದಲಾವಣೆ ಆದರೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೀನಿ.